ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶರೀಸ್ ಕಿಚನ್. ಇವತ್ತು ನಾವು ಮಾಡ್ತಿರೋ ಡಿಶ್ ಬಂದ್ಬಿಟ್ಟು ಪನ್ನೀರ್ ಮಟರ್ ಮಸಾಲ ಅಂತ ಅಥವಾ ಪನ್ನೀರ್ ಪೀಸ್ ಕರಿ ಅಂತ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಮಗೆ ಆನಿಯನ್ ಬೇಕು, ಟೊಮ್ಯಾಟೊ ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ದೆನ್ ಬೇ ಲೀಫ್, ಸ್ಟಾರ್ ಅನೀಸ್, ಚಕ್ಕೆ, ಲವಂಗ, ಒಂದೆರಡು ಏಲಕ್ಕಿ. ಅಲಾಂಗ್ ವಿತ್ ದಟ್ ನಮಗೆ ಬೇಕಾಗಿರೋ ಪೌಡರ್ಗಳು ಬಂದ್ಬಿಟ್ಟು ಕಸೂರಿ ಮೇಥಿ, ಅರಿಶಿನ ಪೌಡರ್, ಜೀರಾ ಪೌಡರ್, ಕೊರಿಯಂಡರ್ ಮಸಾಲ, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್. ಸೊ ಮೊದಲಿಗೆ ನಾವು ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ನಾವು ನಮಗೆ ಗ್ರೈಂಡ್ ಮಾಡ್ಕೋಬೇಕಾದಂಥ ಐಟಮ್ಸ್ಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾವು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದರ ನಂತರ ನಾವು ಇದಕ್ಕೆ ಈರುಳ್ಳಿ ಹಾಕೋಣ. ಸೊ ಈರುಳ್ಳಿನ ಇದಕ್ಕೆ ನಾವು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕಂತಿಲ್ಲ, ಸ್ವಲ್ಪ ದಪ್ಪಗೆ ಇಡೋಣ. ಬಿಕಾಸ್ ನಾವು ಎನಿವೇಸ್ ಇದನ್ನ ಗ್ರೈಂಡ್ ಮಾಡೋದ್ರಿಂದ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಂತೇನಿಲ್ಲ. ಸೊ ದಪ್ಪ ಪೀಸನ್ನ ಹಾಗೆ ಫ್ರೈಗೆ ಹಾಕೊಳ್ಳೋಣ. ಸೊ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಹಾಕೊಳ್ಳೋಣ. ಸೊ ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕಾಯೋಣ. ಇದಕ್ಕೆ ನಾವು ಕ್ಯಾಶ್ಯೂ ಆ್ಯಡ್ ಮಾಡ್ಕೊಳ್ಳೋಣ. ಬಿಕಾಸ್ ಕ್ಯಾಶ್ಯೂ ಆ್ಯಡ್ ಮಾಡೋದು ಏನಾಗುತ್ತೆ, ಕರಿ ನಮಗೆ ಸ್ವಲ್ಪ ತಿಕ್ಕಾಗಿ ಗ್ರೇವಿಯಾಗಿ ಬರುತ್ತೆ, ಇಲ್ಲಾಂದರೆ ಥರ ಸಾಂಬಾರು ಥರ ಆಗುತ್ತೆ. ಸೊ ಕ್ಯಾಶ್ಯೂ ಆ್ಯಡ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಈ ಮಿಶ್ರಣ ನಾವು ಒಂದು ಜಾರಿಗೆ ಶಿಫ್ಟ್ ಮಾಡಿಕೊಂಡು ವಿ ವಿಲ್ ಕಂಟಿನ್ಯೂ ವಿತ್ ಗ್ರೈಂಡಿಂಗ್. ಸೊ ಮೀನ್ ವೈಲ್ ನಾವು ಪನ್ನೀರ್ ಪೀಸ್ ಮಟರ್ ಮಸಾಲ ಮಾಡ್ತಿರೋದ್ರಿಂದ ಪನ್ನೀರ್ನ ನಾವು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ. ಸೊ ದಟ್ ಅದು ಪನ್ನೀರ್ ಸ್ವಲ್ಪ ಹಾರ್ಡ್ ಆಗುತ್ತೆ. ಪನ್ನೀರ್ ಸಾಫ್ಟ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಕರಿಗೆ ಹಾಕಿದ್ರೆ ಅದು ಕದ್ರೋಗುತ್ತೆ. ಸೊ ನಾವು ಇದನ್ನ ಎಣ್ಣೆ ಫ್ರೈ ಮಾಡ್ಕೊಂಡು ಸೆಪ್ರೇಟಾಗಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸೇಮ್ ಬಾಣಲಿಗೆ ನಾವು ಒಂದು ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಅನೀಸ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಮಿಶ್ರಣನ ಇವಾಗ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಆ ಎಣ್ಣೆ ಎಲ್ಲ ಕ್ಲಿಯರಾಗಿ ಬಿಟ್ಕೊಂಡು ಆ ಮಿಶ್ರಣ ಎಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆಗಿ ರೆಡಿ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ನಾವು ಇದಕ್ಕೆ ನಮ್ಮ ಪೌಡರ್ಗಳು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀರು, ಲೈಕ್ ಐ ಸೈಡ್, ನಿಮಗೆ ಥಿಕ್ ಗ್ರೇವಿ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗಿಲ್ಲ. ಬಟ್ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋದು, ಸೊ ನಾನು ಜನರಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ನಾವು 1 ಟೀ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್ ಆ್ಯಂಡ್ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ಕರಿನ ನಾವು ಕುದಿಯಕ್ಕೆ ಬಿಡೋಣ. ಸೊ ಅದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪಾಗೆ ನೀವು ಟೇಸ್ಟ್ ತಕ್ಕಂತ ಹಾಕ್ಕೊಳ್ಳಿ. ನಾನು ನಾರ್ಮಲಿ 2 ಟೀ ಸ್ಪೂನ್ ಹಾಕೋತೀನಿ, ಮ್ಯಾಕ್ಸಿಮಮ್ 3 ಟೀ ಸ್ಪೂನ್, ಅದ್ರ ಮೇಲಿಲ್ಲ. ಬಟ್ ನಿಮಗೆ ಟೇಸ್ಟ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ನೀರನ್ನ ಅವಾಗ ನೋಡ್ತಾ ಇರಿ. ಕರಿ ತಿಕ್ಕಾದಂಗೆ ನಿಮಗೆ ನೀರು ಬೇಕು ಅಂದರೆ ನೀವು ತೆಳ್ಳಗಾಗಬೇಕು ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರನ್ನು ಹಾಕೊಳ್ಳೋದು ಬೇಕಾಗಿಲ್ಲ. ನಾನು ಒಂದು 1/4 ಲೀಟರ್ ನೀರು ಹಾಕ್ಕೊಳ್ಳಿ, 1/4 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಸಾರಿ. ಇದಕ್ಕೆ ನಾವು ಇವಾಗ ಪೀಸ್ ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ನಮ್ಮ ಬಟಾಣಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬಟಾಣಿನ ಇವಾಗಲೇ ಆ್ಯಡ್ ಮಾಡೋದ್ರಿಂದ ಅದು ಕರಿ ಬಾಯ್ಲ್ ಆಗ್ತಿದ್ದಂಗೆ ಬಟಾಣಿ ಕೂಡ ಅದ್ರ ಜೊತೆಗೆ ಬಾಯ್ಲ್ ಆಗುತ್ತೆ. ಇದನ್ನು ನಾವು ಕವರ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕುದಿ ಬಿಡೋಣ. ಸೊ ನೋಡಿ 5 ಮಿನಿಟ್ಸ್ ಆಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕೋಣ. ಸೊ ನಮಗೆ ಇವಾಗ ಕಲರ್ ಅಂತ ಆರೆಂಜಿಶ್ ಇರೋದ್ರಿಂದ ನಿಮಗೆ ರೆಡ್ ಕಲರ್ ಬೇಕು, ಹೋಟೆಲ್ ಥರ ರೆಡ್ ಕಲರ್ ಗ್ರೇವಿ ಬೇಕು ಅಂದರೆ ನೀವು ಒಂದು 2 ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ಕೊಳ್ಳಿ, ಪ್ಲಸ್ 1 ಟೀ ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿ, ಇದೆಲ್ಲ ಸಂಪೂರ್ಣ ಮಿಕ್ಸರ್ನ ಒಂಥರ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕರಿಗೆ ಆ್ಯಡ್ ಮಾಡ್ಕೊಂಡಿದ್ವಿ. ಆ ಕಲರ್ ಒಂಥರ ರೆಡ್ಡಿಶ್ ಆಗಿ ಚೇಂಜ್ ಆಗುತ್ತೆ. ಲಾಸ್ಟಲ್ಲಿ ನಾವು ಪನ್ನೀರ್ ಏನು ಮೊದಲು ಫ್ರೈ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಈ ಕರಿನ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸೊ ನೋಡಿ ಇವಾಗ ಕುದಿ ಬಂದಿದೆ, ಪನ್ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನಮ್ಮ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ, ನಮ್ಮ ಮಸಾಲೆ ಎಲ್ಲ ಚೆನ್ನಾಗಿ ಆ್ಯಡ್ ಆಗಿದೆ ಅಂದಾಗ ಈ ಕುದಿಯೋದನ್ನು ಇನ್ನೊಂದು 2 ಮಿನಿಟ್ಸ್ ಕಂಟಿನ್ಯೂ ಮಾಡಿ. ಆ್ಯಂಡ್ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ಕೊಡಿ, ಜಸ್ಟ್ ಫಾರ್ ಗಾರ್ನಿಷಿಂಗ್. ಇದನ್ನು ಹಾಕ್ಕೊಂಡು ನೀವು ಸ್ಟವ್ ಆಫ್ ಮಾಡಿದ್ರೆ ಸಾಕು. ನಿಮ್ಮ ಕರಿ ಇವಾಗ ಸಂಪೂರ್ಣ ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ. ಇದನ್ನು ನೀವು ಪರೋಟ, ಚಪಾತಿ, ರೈಸ್ ಜೊತೆ ತಿನ್ಬೋದು. ಸೊ ನಮ್ಮ ಚಾನಲ್ ಇಷ್ಟ ಆದಾಗಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಡಿಶ್ ಬೇಕು ಅಂದರೆ ನಮಗೆ ಕಮೆಂಟ್ಸಲ್ಲಿ ಹಾಕಿ ಪ್ಲೀಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.